ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯುತ್ಸವದ ಪ್ರಯುಕ್ತ ನಗರದ ಗಂಜ್ ಬ್ಯಾಂಕ್ ಕಾಲೋನಿಯಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ 5 ದಿನಗಳ ಕಾಲ ಶರಣ ಚರಿತಾಮೃತ ಪ್ರವಚನ ಕಾರ್ಯಕ್ರಮವು ಸಮಾರೋಪಗೊಂಡಿದ್ದು ಇಂದು ಬಸವೇಶ್ವರ ತೊಟ್ಟಿಲು ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಜಯಂತ್ಯುತ್ಸವ ಹಿನ್ನೆಲೆ ಪೂಜ್ಯ ಚರಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಬಸವಣ್ಣನವರ ಜಯಂತ್ಯುತ್ಸವ ಹಾಗೂ ಸದ್ಭಾವನಾ ಪಾದಯಾತ್ರೆ ಹಿನ್ನೆಲೆ ನಗರದ ಗಂಜ್ ಬ್ಯಾಂಕ್ ಕಾಲೋನಿಯಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ 5 ದಿನಗಳ ಕಾಲ ನಡೆದ ಶರಣ ಚರಿತಾಮೃತ ಪ್ರವಚನ ಕಾರ್ಯಕ್ರಮವನ್ನು ರುದ್ರಾಕ್ಷಿ ಧಾರಣೆ ಮಾಡುವ ಮೂಲಕ ಮುಕ್ತಾಯಗೊಂಡಿದ್ದು ಇಂದು ಬಸವಣ್ಣನವರ ಜಯಂತಿ ಹಿನ್ನೆಲೆ ದೇವರ ತೊಟ್ಟಿಲು ಕಾರ್ಯಕ್ರಮ, ರುದ್ರಾಭಿಷೇಕ ಹಾಗೂ ಅನ್ನದಾಸೋಹ ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ದೇವಸ್ಥಾನ ಸಮಿತಿ ಮುಖಂಡರು ಹಾಗೂ ಜಯಂತ್ಯೋತ್ಸವ ಸಮಿತಿಯ ಮುಖಂಡರು ಬಸವಣ್ಣನವರ ಜೀವನ ಸಾಧನೆ ಹಾಗೂ ಸಮಾಜಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ 892ನೇ ಜಯಂತ್ಯೋತ್ಸವ ಆಚರಣೆ ಅದ್ದೂರಿಯಿಂದ ಬ್ಯಾಂಕ್ ಕಾಲೋನಿ, ಗಂಜ್ ಕಾಲೋನಿಯಲ್ಲಿ ಇದು ಆಚರಿಸಲಾಯಿತು. ಮತ್ತು ಮೆರವಣಿಗೆ ಮುಖಾಂತರ ಮತ್ತು ನಾವು ಇಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಎಲ್ಲ ತಾಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂದಿರು ಎಲ್ಲ ಡೊಳ್ಳು, ಬಾಜಿ, ಭಜಂತ್ರಿಗಳಿದೆ ಆರಾಮವಾಗಿ ಬಂದೆವು. ಇನ್ನೊಂದು ವಿಷಯ, ಶ್ರೀ ಬಸವೇಶ್ವರ ಸೇವಾ ಸಂಘ ರಿಜಿಸ್ಟರ್ ಗಂಜ್ ಬ್ಯಾಂಕ್ ಕಾಲನಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಶ್ರೀ ಬಸವೇಶ್ವರ 892ನೇ ಜಯಂತ್ಯೋತ್ಸವವನ್ನು ಅಂಗವಾಗಿ 5 ದಿವಸ ಪ್ರವಚನ ಕಾರ್ಯಕ್ರಮ ಏರ್ಪಡಿಸಿದ್ದೆವು. ಈ ಪ್ರವಚನ ಕಾರ್ಯಕ್ರಮವನ್ನು ಗದ್ದಿಗೆ ಮಠ ಮಕ್ತಂಪುರ ಶ್ರೀಗಳಾದ ಶ್ರೀಮಣಿಪುರ ಚರಲಿಂಗ ಮಹಾಸ್ವಾಮಿಗಳು ನಡೆಸಿಕೊಟ್ಟರು. 5 ದಿವಸ ವಿಜೃಂಭಣೆಯಿಂದ ದಿನ ಸಾಯಂಕಾಲ 7ರಿಂದ 9ರವರೆಗೆ ಪ್ರವಚನ ಜರುಗಿತು. ಅದಾದ ನಂತರ 26, 27, 28, 29ನೇ ತಾರೀಕಿನಂದು ನಾವು ಒಂದು ಸದ್ಭಾವನಾ ಪಾದಯಾತ್ರೆ ಅಂತ ಮಾಡ್ಕೊಂಡೆವು. ಅಂದರೆ ಪ್ರತಿ ಮನೆಗೆ ಹೋಗಿ ಶ್ರೀಗಳು ರುದ್ರಾಕ್ಷಿ ಧಾರಣೆ ಮಾಡಿದ್ರು. ಪ್ರತಿಯೊಂದು ಇರತಕ್ಕಂಥ ಮನೆಯ ಎಲ್ಲ ಸದಸ್ಯರಿಗೂ ರುದ್ರಾಕ್ಷಿ ಧಾರಣೆ ಮಾಡಿ ನಮ್ಮ ಬ್ಯಾಂಕ್ ಕಾಲನಿ, ಗಂಜ್ ಕಾಲನಿ ಕನಿಷ್ಠ ಅಂದರೆ 200ರಿಂದ 250 ಮನೆಗಳಿಗೆ ರುದ್ರಾಕ್ಷಿ ಧಾರಣೆ ಮಾಡಿರ್ತಾರೆ. ಅದು ನಿನ್ನ 29ನೇ ತಾರೀಕು ಪ್ರವಚನದ ಕೊನೆಯ ಹಂತ ಅದ್ದೂರಿಯಾಗಿ ಜರುಗಿತು. ಇವತ್ತು ದಿನಾಂಕ 30/4/2025 ಬಸವ ಜಯಂತಿಯ ಪ್ರಯುಕ್ತ ಬಸವೇಶ್ವರ ಒಂದು ಭಾವಚಿತ್ರದ ಮೆರವಣಿಗೆಯನ್ನು ನಮ್ಮ ಬ್ಯಾಂಕ್ ಕಾಲನಿ, ಗಂಜ್ ಕಾಲನಿ ಮುಖಾಂತರ ಅದ್ದೂರಿಯಾಗಿ ಜರುಗಿ ಪುನಃ ತಿರುಗಿ ಬಸವೇಶ್ವರ ದೇವಸ್ಥಾನದಲ್ಲಿ ಸಂಪನ್ನಗೊಂಡಿತು. ಹಾಗೂ ಪ್ರತಿ ಈ 5 ದಿವಸ ಪ್ರವಚನ ಕಾರ್ಯಕ್ರಮದಲ್ಲಿ ಪ್ರಸಾದ ವ್ಯವಸ್ಥೆ ಇತ್ತು. ಇವತ್ತು ಸಹ ಪ್ರಸಾದ ವ್ಯವಸ್ಥೆ ಇದೆ. ನಮ್ಮ ಎಲ್ಲ ಗಂಜ್ ಬ್ಯಾಂಕ್ ಕಾಲನಿಯ ಎಲ್ಲ ಸದ್ಭಕ್ತರು ಪ್ರಸಾದ ಸೇವಿಸಿ ಕೃತಾರ್ಥರಾಗಿರ್ತಾರೆ. ಇದೇ ರೀತಿಯಾಗಿ ನಾವು ಪ್ರತಿ ವರ್ಷ ಒಂದು ಸಂಕಲ್ಪ, ನಮ್ಮ ಬಸವೇಶ್ವರ ಸೇವಾ ಸಂಘದ ಸಂಕಲ್ಪದಂತೆ ಪ್ರತಿ ವರ್ಷವೂ ಬಸವ ಜಯಂತಿಯನ್ನು ನಡೆಸ್ಕೊಂಡು ಹೋಗ್ತೀವಿ. ಈ ಸಲನೂ ಸಹ ಭಾಳ ವಿಜೃಂಭಣೆಯಿಂದ ಬಸವ ಜಯಂತಿ ಜಯಿತು. ಇದು ಜೈ ಹಿಂದ್, ಜೈ ಜೈ ಬಸವೇಶ್ವರ. ಸಮಾರಂಭದಲ್ಲಿ ಪೂಜ್ಯ ಶ್ರೀ ಸಿದ್ದರಾಮ ದೇವರು ಕಾರ್ಭೋಸ್ಗ, ಮಹಾಲಿಂಗಯ್ಯ ಸ್ವಾಮಿ, ಶಿವಪುತ್ರಪ್ಪ ಡಿಗ್ಗಿ, RS ಬಿರಾದರ್, ಚನ್ನಬಸಪ್ಪ ರಾಯನಾಡ್, ಬಸವರಾಜ್ ತಡ್ಕಲ್, ಪ್ರಸಾದ್ ಕಿಣ್ ರಾಜಶೇಖರ್ ಪಾಟೀಲ್ ಬೆಡ್ಸೂರ್, ಶಿವಾನಂದ್ ಕಲ್ಶೆಟ್ಟಿ, ನಾಗಣ್ಣ ರುದ್ರಾಕ್ಷಿ, ವರದಾ ಶಂಕರ್ ಶೆಟ್ಟಿ, ಅಶೋಕ್ ಮಾನ್ಕರ್, ವಿಜಯಕುಮಾರ್ ಬಿರಾದರ್, ಶರಣು ಪಾಟೀಲ್, ವಿಶ್ವನಾಥ್ ಗೋಧಿ, ಗುರುಲಿಂಗಪ್ಪ ಬಿರಾದರ್, ಬಸವರಾಜ್ ಮೇತ್ರೆ, ರಾಜಶೇಖರ್ ಬೊಮ್ಮನಳ್ಳಿ, ಮಲ್ಲಿಕಾರ್ಜುನ್ ರೆಡ್ಡಿ, ಮಲ್ಲಿಕಾರ್ಜುನ್ ಬಿರಾದರ್, ಉಮಾದೇವಿ ಡಿಗ್ಗಿ, ಪ್ರಮೀಳಾ ಬಿರಾದರ್, ಸಿದ್ದಮ್ಮ ಪಾಟೀಲ್,
ಸುಜಾತಾ ಕಲ್ಶೆಟ್ಟಿ, ಶಕುಂತಲಾ ತಡ್ಕಲ್, ವಿಮಲಾ ಕಿರಾಣಿ, ನೀಲಮ್ಮ ಕಲ್ಶೆಟ್ಟಿ, ಸುಮಿತ್ರಾ ಮೇತ್ರೆ, ಸರೋಜಾ ಪಾಟೀಲ್, ಸರೋಜಾ ಕಿಣ್ಣಿ, ಈಶ್ವರಿ ಪಾಟೀಲ್, ಶರಣಮ್ಮ ಗೋಧಿ ಹಾಗೂ ಇನ್ನು ಅನೇಕ ಬ್ಯಾಂಕ್ ಕಾಲೋನಿ ಮತ್ತು ಗಂಜ್ ಕಾಲೋನಿಯ ಸದ್ಭಕ್ತರು ಭಾಗವಹಿಸಿದ್ದರು.